ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ಇವರು ಪರಮಾನಂದ ಕುಂಬಾರ್ ಅಂತ. ದಾಳಿಂಬೆ ಐತಿ ಹಳಗುಣಕಿ. ಇವರು ದಾಳಿಂಬೆ ಮಾಡಿದ್ದಾರೆ. ಈಗ ಇದ್ರೆಲ್ಲ ಯಾವಾಗ ತೊಗೊಂಡ್ರಿ? ಜನವರಿ 1 ರೀ. ಜನವರಿ 1 ಇದ್ರೆಲ್ಲ ತೊಗೊಂಡ್ಯಾರ. ನೀರ್ ಬಿಟ್ಟಿದ್ದು ಒಂದು 4-5 ದಿವಸ ಬಿಟ್ಟು ನೀರು ಬಿಟ್ಟಿದೆ. 5 ದಿವಸ ಬಿಟ್ಟು ನೀರ್ ಬಿಟ್ಟಿದ್ದಾರೆ. ಫ್ಲವರಿಂಗ್ ಸ್ಟೇಜ್ ಯಾವಾಗಿತ್ರಿ? ಜನವರಿ 20 ನಂತರ ಚಾಲು ಸಣ್ಣ ಕಾಣಿಸ್ಲ ಚಲೋ ಐತಿ. ಫೆಬ್ರವರಿ ಇತ್ತು ಫ್ಲವರಿಂಗ್ ಇತ್ತು, ಚಾಲು ಡ್ರಾಪಿಂಗ್ ಇತ್ತು, ಜೇನುಳ ಸಮಸ್ಯೆ ಇತ್ತು. ಜೇನುಳಗ್ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಜೇನುಳನ್ನೇ ಪಾಲಿನೇಷನ್ ಮಾಡೋದಲ್ಲ, ಅದಕ್ಕೆ ಇವರು ಕೆಲವೊಂದು ಐಡಿಯಾ ಮಾಡಿದಾರೆ ನೋಡಿ. ಏನೇನ್ ಹೇಳ್ತಾರ ಅವ್ರ ರೈತರ ಬಾಯಿಲೇನೆ ಕೇಳ್ರಿ. ಕಬ್ಬಿನ ಹಾಲು ತೆಗೆದು ಗಿಡದಾಗ ಎಲ್ಲ ಚೆಲ್ಲಿದೇವ್ರಿ. ಡೈರೆಕ್ಟ್ ನೀರ್ ಕುಡಿಸ್ಲಾರೆ. ಆಮ್ಯಾಗ ಮರುದಿವ್ಸ ಪಂಗಿನಿಲ್ ಹೊಡೆದಿದ್ದೇವು. ಎಲ್ಲಿದ್ ಬತ್ತೋ ಮರ್ಜೇನ್ ಹುಳ ಬತ್ರಿ. ಮರ್ಜೇನ್ ಹುಳ ಬಂದಿಂದ ಎಲ್ಲ ಪಾಲಿನೇಷನ್ ಸೆಟ್ ಆಗೈತಿ ನೋಡ್ರಿ. ಇಲ್ರಿ ಇನ್ನ ಅದಾವ ನೋಡ್ರಿ. ಈಗ ಜೇನುಳ ನೋಡ್ರಿ, ಇನ್ನ ಅರಳ್ಕತ್ತಾವ ನೋಡ್ರಿ. ಈಗ ನೋಡಿ ಜೇನುಳ ತೋರಿಸ್ತೇವೆ. ಅಲ್ ಬಟ್ ಈಗ ಈ ವರ್ಷ ನೋಡ್ರಿ, ರೈತರಿಗೆ ಈ ವರ್ಷ ಕಾಡ್ತಾ ಇದೆ ನೋಡ್ರಿ ಹೆಂಗ್ ಸೆಟ್ ಆಗ್ಯದ. ಎಲ್ಲಾ ಕಡೆ ಸೆಟ್ ಆಗ್ಬಿಟ್ಟವ ಏಕ್ದಮ್. ರೈತರಿಗೆ ಈ ವರ್ಷ ಕಾಡೋದಂದ್ರ ಜೇನುಳ ಸಮಸ್ಯೆ ಕಾಡೈತಿ. ಅಂದ್ರ ಡಿಸೆಂಬರ್ ಎಂಡ್ ಅಥವಾ ಜನವರಿ ಫಸ್ಟ್ ವೀಕ್ನಾಗ ಏನ್ ಹೊಡೆದಾರಲ್ರಿ, ಚಳಿನೂ ಇತ್ತು, ಫ್ಲವರಿಂಗ್ ಬಂತು. ಫ್ಲವರಿಂಗ್ ಬಂದ್ರ ಜೇನುಳನ ಇರ್ಲಿಲ್ಲ. ಆಮೇಲೆ ಚಳಿದಿಂದ ಹೂ ಉದ್ರದು ಬಹಳ ಸಮಸ್ಯೆ ಆಯ್ತು. ಅದಕ್ಕೆ ಏನ್ ಮಾಡಿದ್ರು ರೈತರು ನಾನಾ ತರ ಪ್ರಯೋಗ ಮಾಡಿದ್ರು ಜೇನುಳ ತರ್ಲಕ್ಕ. ಕೆಲವೊಂದು ಕೃಷಿಟೇಕದ ಒಂದು ಪ್ರಾಡಕ್ಟ್ ಐತೆ, ಫಂಗಿನಿಲ್ ಅಂತ. ಅದ್ರಾಗ ಇವ್ರು ಏನ್ ಮಾಡಿದ್ರು, ಬೆಲ್ಲದ ನೀರ ಮತ್ತೆ ಏನೇನು ಮಾಡಿ ಹೊಡೆದ್ರು. ಆನಂತರ ಅವರೇ ಒಂದು ಐಡಿಯಾ ಮಾಡಿದ್ರು, ಬೆಲ್ಲದ ನೀರು ಹೊಡಕ್ಕೆ ಏನ್ ಮಾಡಿದ್ರು, ಕಬ್ಬಿನ ಹಾಲೆ ತಂದು ಹೊಡೆದ್ ಬಿಡೋಣ ಅಂತಂದ್ರು. ಕಬ್ಬಿನ ಹಾಲು ಡೈರೆಕ್ಟ್ ಹೊಡಿದ್ರಿಂದ ಉಪಯೋಗ ಹೆಚ್ಚಾಗ್ತದೆ. ಕಬ್ಬಿನ ಕೆಮಿಕಲ್ ಇರಂಗಿಲ್ಲ. ಜೇನುಳ ಅಟ್ರಾಕ್ಷನ್ ಮಾಡ್ಲಿಕ್ ಬಹಳ ಅನುಕೂಲ ಆಗ್ತದೆ. ಅದು ಏನ್ ಸ್ಪ್ರೇ ಮಾಡೋದೇನ? ಇಲ್ರಿ, ಡೈರೆಕ್ಟ್ ಒಂದ್ 10 ml ಅಲ್ಲೆಲ್ಲ ಗಿಡದೊಳಗ ಡೈರೆಕ್ಟ್ ಹಾಕೋತ ಹೋಗ್ಬೋದು. ಇದು ಒಂದ್ ಎಲಿ ಮ್ಯಾಗ ಬೆಳಪ್ಲಾಗ ಕಬ್ಬಿನ ಹಾಲು ಚೆಲ್ಬೇಕು. ಯಾಕಂದ್ರ ಅದು ಮರುದಿವ್ಸ ರುಚಿಗೆ ಜೇನುಳ ಬಂದ್ಬಿಡ್ತಾವ. ನೀರ್ ಕೂಡಿಸಿ ಸ್ಪ್ರೇ ಮಾಡಿದ್ರ ಅದು ಜೇನುಳ ಬರಂಗಿಲ್ಲ. ಫಂಗಿನಿಲ್ಲ, ಒಂದ್ ಫಂಗಿಸೈಡ್ ಕೆಲಸ ಮಾಡ್ತತಿ. ಅದಕ್ಕೆ ಸ್ಮೇಲ್ ಐತಿ. ಅದಕ್ಕ ಘಮ್ ಘಮ್ ವಾಸನೆ ಬರ್ತತಿ. ಅದಕ್ಕೆ ಜೇನುಳ ಬರ್ತತಿ. ಇದಕ್ಕೆ ಅದಕ್ಕೆ ಮತ್ತೆ ನೋಡ್ರಿ, ಎಲ್ಲ ಒಂದು ಸಾಧಾರಣ 200 ಕಾಯಿ ಸೆಟ್ಟಿಂಗ್ ಅದಾವ ನೋಡ್ರಿ ಈಗ. ಏನೇನಾಗಲ್ಲ, ಏನು ಉದುರಂಗಿಲ್ರಿ. ಏನ್ ಮುಗಿದ್ರಿ ರೈತರು ಸಮ್ ಇದ್ರಲ್ಲಿ ತಮ್ಮ ಬುದ್ಧಿಮಕ್ಕೆ ಮಾಡಿ ಕೆಲವೊಂದು ಮಾಡಿದಾರ ನೋಡ್ರಿ. ಇದು ಅವ್ರು ಇದಕ್ಕೆ ಬಹಳಷ್ಟು ಸಮಸ್ಯೆ ಏನದಲ್ಲ, ಹೂ ಉದ್ರಕ್ಕೆ ಸಮಸ್ಯೆ ಬಾಳ ಐತಿ. ಹೋದ್ಸಲ ಬೆಲ್ಲ ಮತ್ತ ಒಂದ್ ಚೀಲ ತಟ್ಟಿನ ಮೇಲೆ ಬೆಲ್ಲ ಹಾಕಿಟ್ಟಿದೇವ್ರಿ. ಒಟ್ಟ ಜೇನುಳ ಬರ್ಲಿಲ್ಲ. ಅದ್ರೊಳಗ ಕೆಮಿಕಲ್ ಇರ್ತದ ಬೆಲ್ಲನೊಳಗ. ಕಬ್ಬಿನ ಹಾಲು ಡೈರೆಕ್ಟ್ ನೀವು ಹಾಕೋದ್ರಿಂದ ಅದಕ್ಕೆ ಕೆಮಿಕಲ್ ಇರಂಗಿಲ್ಲ, ಡೈರೆಕ್ಟ್ ಜೇನುಳ ಬಂದ್ಬಿಡ್ತದೆ. ಎಷ್ಟು ಟೋಟಲ್ ಎಲ್ಲ ಗಿಡಕ್ಕೆ ಸಿಂಪಡಣೆ ಮಾಡಿದ್ರಿ? ಇಲ್ಲ, 5 ಲೀಟರ್ ತಗೊಂಡು ಅಲ್ಲೆಲ್ಲ ಒಂದ್ 10 ml ಗಿಡದಾಗ ಹಿಂಗ್ ಚೆಲ್ಕೊತ ಹೋಗಿದ್ವಿ. ಟೋಟಲ್ ಗಿಡ ಎಷ್ಟು ಅದಾವ್ರಿ? 1000 ಗಿಡ ಅವ್ರಿ. ಅಂದ್ರೆ ಒಂದ್ 2 ಎಕರೆ ಆತಲ್ರಿ? 2-2.5 ಎಕರೆ ಆತ. ಅದಕ್ಕೆ ಒಂದ್ 5 ಲೀಟರ್ ಕಬ್ಬಿನ ಹಾಲ್ನಾಗೆ ಮುಗಿದ್ಬಿಟ್ಟಾಗ್ರಿ. 5 ಲೀಟರ್ ಕಬ್ಬಿನ ಹಾಲು. ಅದ್ರ ಜೊತೆ ಏನು ಕುಡ್ಸಿಲ್ರಿ. ಅದು ಜಿಗಿ ಆಗ್ತದ. ಅದಕ್ಕೆ ಮರುದಿವ್ಸ ಪಂಗಿನಿಲ್ಲ, ಎಕ್ಸೆಸ್ ಬೋರಾನ ಹೊಡೆದಿದ್ವಿ. ಅದು ಅದಕ್ಕೆ ಮರ್ಜಾನ್ ಬಂದ್ಬಿಡ್ತಾವಲ್ರಿ. ಕಬ್ಬಿನ ಹಾಲಿಗೆ ಬರ್ತದ. ಇದೇನ್ ಎಕ್ಸೆಸ್ ಅನ್ನೋದಲ್ಲ, ಸಿವಿಡ್ ಐತಿ, ಶಕ್ತಿ ಕೊಡ್ತತಿ. ಪಂಗಿನಿಲಕ್ಕ ಸ್ವಲ್ಪ ಸ್ಮೇಲ್ ಬರ್ತತಿ. ಬೋರಾನ್ ಏನದ ಪಾಲಿನೇಷನ್ ಒಳಗ್ ಪರಾಕನ ಹೆಚ್ಚು ಮಾಡ್ತತಿ. ಅದಕ್ಕೆ ಬೋರಾನ್ ಬೇಕಾಗ್ತದ. ಇಲ್ರಿ, ಸೆಟ್ಟಿಂಗ್ ಮಸ್ತ್ ಆಗ್ಬಿಟ್ಟದ್ರಿ. ಈಗ ಒಳಗ್ ತೋರಿಸಿ ನೋಡ್ರಿ ಹೆಂಗೈತ್ರಿ. ತೋರಿಸಿ ಚಲೋ ಆಗ್ಯದ. ಚಲೋ ಆಗೈತೆ ನೋಡ್ರಿ. ಆಮೇಲೆ ಇನ್ನೊಂದ್ರಿ, ಗಿಡ ಶೇಪ್ ಬಹಳ ಚಂದ ತಗೊಂಡ್ರಿ. ನೋಡ್ರಿ ಮೇಜರ ಇನ್ನೊಂದು ದಾಳಿಂಬೆದಲ್ಲಿ ಈಗ ಏನದಲ್ರಿ, ಅವಾಗ ಚಳಿ ಇತ್ತು. ಅವಾಗ ಚಳಿ ಇತ್ತ ಅಂದ್ ಏನ್ ಮಾಡ್ತಾರ ಜನ, ಏನ್ ಮಾಡ್ತಾರ, ನೀರ್ ಕೊಡಂಗಿಲ್ಲ. ಅದಕ್ಕೆ ಯಾಕಂದ್ರೆ ರೂಟ್ ನಾವು ಗೊಬ್ಬರ ಹಾಕಿರ್ತೇವೆ, ರೂಟ್ ಡೆವಲಪ್ಮೆಂಟ್ ಮಾಡಕ ನೀರ್ ಕುಡಿಬೇಕಾಗ್ತದ. ಅವಾಗ ನೀರ್ ಕುಡಿಬೇಕು. ಈಗಂತೂ ಬಿಸಿಲೈತಿ, ಈಗ ಕೂಡ ನೀರ್ ಕುಡ್ಬೇಕು. ಅಂದ್ರೆ ತಮ್ಮ ಭೂಮಿ ನೋಡ್ಕೊಂಡು ನೀರ್ ಕುಡ್ಬೇಕು. ಹಂಗೆ ಅಂದ್ರೆ ಬಹಳ ನೀರ್ ಅತಿ ಹೆಚ್ಚಾಗನ ಚಿಗುರು ಬರ್ತೈತಿ, ಅತಿ ನೀರ್ ಕಮ್ಮಾಗನ ಏನಾಗ್ತದ, ಡ್ರಾಪ್ ಆಗ್ತದ. ಎರಡು ಟೆಂಪರೇಚರ್ ಹೆಂಗ ನೋಡ್ರಿಲ್ಲ, 37, 38, 30 ಅವ್ರವ್ರ ಭೂಮಿಗೆ. ಈಗ ಯಾವ್ದೋ ನಿಮ್ಗೆ ಕನ್ಸಂಟ್ರೇಟ್ ಇರ್ಲಿ, ಏನ್ ಮಾಡ್ತಾರ, ಸರ್ ನೀರ್ ಎಟ್ ಕೊಡು ಅಂತ ಕೇಳ್ತಾರ. ನಿಮ್ಮ ಭೂಮಿ ನೋಡ್ಕೋರಿ, ಕಲ್ಲು ಭೂಮಿ ಆಯ್ತು, ಮರಳು ಭೂಮಿ ಆಯ್ತು, ಬ್ಲಾಕ್ ಸಾಯಿಲ್ ಆಯ್ತು, ನೋಡ್ಕೊಂಡು ನೀರ್ ಬೇಕು, ರೂಟ್ ಬೇಕು. ರೂಟ್ ನೋಡ್ತೀರಾ ನೋಡ್ರಿ, ಹಂಗ ರೂಟ್ ಇಲ್ಲಿ ರೂಟ್ ಚೆನ್ನಾಗಿರ್ತದ ನೋಡ್ರಿ. ಇಲ್ಲಿ ನೋಡ್ರಿ ಬೇರ್ ನೋಡ್ರಿ, ಈ ತರ ಬೇರ್ ಬರ್ಬೇಕ್ರಿ. ನೋಡ್ರಿ ಎಷ್ಟದ ನೋಡ್ರಿ. ನೋಡ್ರಿ ನಾವು ನೋಡ್ರಿ ಈ ತರ ಬೇರ್ ಇರ್ಬೇಕು ನೋಡ್ರಿ. ಇದು ವೈಟ್ ರೂಟ್ ನೋಡ್ರಿ. ಇದು ನೋಡ್ರಿ, ಇದು ವೈಟ್ ರೂಟ್.
ಇದು ವೈಟ್ ರೂಟ್ ಇತ್ತಂದ್ರ ವೈಟ್ ನಿಮ್ಗೆ setting ಆಗ್ತದ. ಫ್ಲೋರಾ ಬಿಟ್ಟಿದೆ ನೋಡ್ರಿ ಇದು ಫ್ಲೋರಾ ಎಕರೆಕ 1 ಕಿಲೋದರ ಹಿಂಗ್ ಬಿಟ್ಟಿದೆ. ಫ್ಲೋರಾ ಈ ತರ ವೈಟ್ ರೂಟ್ ಮೆಜರ್ ಬೇಕು ನೋಡ್ರಿ. ನೋಡ್ರಿ ಹೆಂಗೈತೆ ಅದು. ಈ ವೈಟ್ ರೂಟ್ ಇರ್ಬೇಕಾದ್ರ ನಿಮ್ಗೆ ನೀರ್ ಬೇಕಾಗ್ತದ. ಇದು ಮ್ಯಾನೇಜ್ ಮಾಡ್ಕೊಡ್ರಿ. ಒಂದು ಫ್ಲವರ್ ಡ್ರಾಪಿಂಗ್ ಸಮಸ್ಯೆ ಇದರಿಂದಲೇ ಯಾಕೈತಂದ್ರ ಇದೇ ಒಂದು ಟೆಂಪರೇಚರ್ ವೇರಿಯೇಷನ್. ಮುಂಜಾನೆ ಮಂಜಿತ್ತು ಯಾವಾಗ ಫೆಬ್ರವರಿಯಲ್ಲಿ. ಈಗಿನ ಟೈಮ್ದಾಗ ಇದ್ದದ್ದು ಬಿಸಿಲು ಭಾಳ ಐತಿ. ಅದಕ್ಕೆ ರೈತರಿಗೆ ಎಲ್ಲಾ ಕಡೆ ಹೆಂಗ್ ಅವ್ರಿ ಸೆಟ್ಟಿಂಗ್ ಅಣ್ಣ? ಸೆಟ್ಟಿಂಗ್ ಇದೆ. ಅದು ಸ್ವಲ್ಪ ಕಮ್ಮಿ ಹೆಚ್ಚ ಆಗ್ತಾ ಇದಾವೆ. ಕೆಲವೊಬ್ರಿಗೆ ಗಂಡು ಬಂದಿದಾವೆ, ಆದ್ರೂ ಉದುರು ಹೋಗ್ಬಿಟ್ಟ ಹೋಗಿ ಮತ್ತೆ ಹೆಣ್ಣು ಬರ್ತಾ ಇದಾವೆ. ಏನಾಗ್ತದ ಅವರು ಕಟಿಂಗ್ ಮಾಡಿ ಅವ್ರವ್ರ ಭೂಮಿ ಮೇಲೆ ವಾಟರ್ ಮ್ಯಾನೇಜ್ಮೆಂಟ್ ಮೇಜರ್. ವಾಟರ್ ಮ್ಯಾನೇಜ್ಮೆಂಟ್ ಮತ್ತು ಜೇನುಳದ ಮ್ಯಾನೇಜ್ಮೆಂಟ್. ಆದ್ರೆ ಜೇನುಳಕ್ ಬರ್ಲಾರ್ದಂಕ ಕೆಲವೊಂದು ಕೆಮಿಕಲ್ ಅದಾವ. ಕೆಲವೊಂದು ನೀವು ಹಾರ್ಡ್ ಕೆಮಿಕಲ್ ಹೊಡೆದ್ರಂದ್ರೆ ಜೇನುಳ ಬರಂಗಿಲ್ಲ. ಇವೆಲ್ಲ ಅನೇಕ ಕಾರಣಗಳು ಈ ಫ್ಲವರ್ ಡ್ರಾಪಿಂಗ್ ಸೆಟ್ಟಿಂಗ್ ಮಾಡಕ್. ಇದು ಸೆಟ್ಟಿಂಗ್ ಆಯ್ತಂದ್ರೆ ಕರೆಕ್ಟ್ ನೀವು ಸೆಟ್ ಅದ ನೋಡ್ರಿ. ಕರೆಕ್ಟ್ ಟೈಮಿಂಗ್ ಐತಿ. ಜನವರಿ 1 ಮಾರ್ಚ್ 1ಕ್ಕೆ ನೋಡ್ರಿ ಕಾಯಿ ಇಟ್ಟೈತಿ. ಎಲ್ಲ ಇಟ್ಟು ಸೆಟ್ಟಿಂಗ್ ಆಗಿಬಿಟ್ಟೈತಿ ನೋಡ್ರಿ. ಎಲ್ಲ ಇದು ನೋಡ್ರಿ ಹೆಂಗದ. ನೋಡ್ರಿ ಹೆಂಗ ಹಾರಾಡ್ತಾ ಇದೆ ನೋಡ್ರಿ. ಜೇನುಳ ಇನ್ನೂ ಐತಿ. ಅದಕ್ಕೆ ಬಯಾಲಜಿಕಲ್ ಪ್ರಭಾವ ಚೆನ್ನಾಗಿ ಆಗ್ಬೇಕು. ರೂಟ್ ಕಾಪಾಡ್ಬೇಕು. ಕ್ಯಾಲ್ಸಿಯಂ ಬೋರಾನ್ ಅದನ್ನು ಇಂಪಾರ್ಟೆಂಟ್ ಇರ್ತೈತಿ. ಕೆಲವ್ರು ಏನ್ ಮಾಡ್ತಾರೆ, ಚಿಗುರು ಬರ್ತದ ಅಂತ ಹೇಳಿ ನೀರೇ ಕೊಡಂಗಿಲ್ಲ. ಚಿಗುರು ಬರ್ತದ ನೀರ್ ಕೊಡಂಗಿಲ್ಲ. ಅದಕ್ಕೆ ನೈಟ್ರೋಜನ್ ಸ್ವಲ್ಪ ಬೇಕಾಗ್ತದೆ. ಅವಾಗ ಡ್ರಾಪ್ ಆಗ್ತದ. ನೈಟ್ರೋಜನ್ ಸ್ವಲ್ಪ ಬೇಕಾಗ್ತದ ಚಿಗುರು ಬರ್ಲಾಕ. ಆಮೇಲೆ ಚಿಗುರು ಬಂದ್ರು ಹಂಗೆ ತಕ್ಕೋತ ಇರ್ಬೇಕಲ್ರಿ ಕಂಟಿನ್ಯೂ. ಇಲ್ಲ ಹಂಗೇನ ಅವಶ್ಯಕತೆ ಇರಲ್ಲ. ಸೆಟ್ಟಿಂಗ್ ಆಯ್ತಂದ್ರೆ ಚಿಗುರೇ ಬರಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಚಿಗುರು. ಸ್ವಲ್ಪ ಏನ್ ಮಾಡ್ಬೇಕು ನೀವು ಅದನ್ನ NPK ರೇಷಿಯೋ ಮೇಂಟೈನ್ ಮಾಡ್ಬೇಕು. ಚಿಗುರು ಯಾಕೆ ಬರ್ತದ, ಚಿಗುರು ಬಂದು ಸ್ವಲ್ಪ ತಿಕ್ಕರು ತಕೋರಿ. ನೀರ್ ಹೆಚ್ಚ ಕಡಿಮೆ ಆಗ್ತಿರ್ತದ. ಅದನ್ನ ಮೇಂಟೈನ್ ಮಾಡ್ಬೇಕಾಗ್ತದ. ಪ್ರತಿಯೊಂದು ಈ ಬ್ಯಾಲೆನ್ಸ್ ಕೊಡ್ಬೇಕ್ರಿ. ಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ ಕೊಡ್ಬೇಕು ಅದಕ್ಕೆ. ಆಮೇಲೆ ಇದು ಬಡ್ಡಿಗೂ ಏನೋ ಹಚ್ಚಿರಲ್ರಿ ಇದು. ಅದು ರೀ ಸ್ಟಂಪ್ ಪೇಸ್ಟ್ ಐತ್ರಿ. ಅದು ಸ್ಟಂಪ್ ಪೇಸ್ಟ್ ಐತಿ. ಅದು ಹುರ್ಮಂಜ ಎಲ್ಲ ರೆಡಿ ಪೇಸ್ಟ್ ಇರ್ತೈತಿ. ಅದು ಹಚ್ಚಿದಾರ. ಅದರಿಂದ ಸ್ಟೆಮ್ ಬೋರರ ಪೀನೋಲ್ ಬೋರಲ್ಲ ಸಂರಕ್ಷಣೆ ಆಗ್ತದ. ಇದು ಕಂಪಲ್ಸರಿ ಮಾಡಬೇಕ್ರಿ. ಇದಿಂದಾಗ ಏನದಲ್ಲ ಸ್ಟಂಪ್ ಪೇಸ್ಟ್. ಯಾಕಂದ್ರೆ ಪೀನೋಲ್ ಬೋರರ ಮತ್ತು ಸ್ಟೆಮ್ ಬೋರರ ಈ ದಿನದಾಗ ಭಾಳ ಡ್ರೈ ಆಗ್ತದಲ್ಲ. ನೀರ್ ನಾವು ಕಮ್ಮಿ ಕೊಟ್ಟಿರ್ತೀವಿ. ಅದಕ್ಕೆ ಇದು ಏನಾಗ್ತದ ಪ್ರಾಬ್ಲಮ್. ಇಲ್ಲಿ ನೋಡ್ರಿ ಏನೂ ಇಲ್ಲ. ಇಲ್ಲಿ ಏನ್ ಪ್ರಾಬ್ಲಮ್. ಯಾಕಂದ್ರೆ ವೇಳೆ ಟೈಮ್ ಸ್ಟೆಮ್ ಹಂಗೆ ವಾಶ್ ಮಾಡ್ಬೇಕು. ಸ್ಟೆಮ್ ಕೂಡ ವಾಶ್ ಮಾಡ್ಬೇಕು ಯಾವುದು ಕೆಮಿಕಲ್ ಇಂದ. ಮತ್ತೆ ಇದು ಏನಲ್ಲ ಪೇಸ್ಟ್ ಹಚ್ಚುವುದು ಇದನ್ನ ಮಾಡ್ಬೇಕು. ವ್ಯವಸ್ಥಿತ ನೀರ್ ಜರ ಕಮ್ಮಿ ಆಯ್ತಂದ್ರ ಡ್ರೈ ಆಗ್ತದ್ರಿ. ಸ್ಟೆಮ್ ಡ್ರೈ ಆಯ್ತಂದ್ರ ಹುಳ ಹತ್ ಬಿಡ್ತೈತಿ. ಹುಳ ಅಂದ್ರೆ ಸ್ಪಿನೋಲ್ ಬರ್ತೈತಿ, ಸ್ಟೆಮ್ ಬರೋರು ಬರ್ತೈತಿ. ಸರಿ ತಗೋರಿ. ನಮಸ್ಕಾರ. ನಮಸ್ಕಾರ.